ಮಂಗಳ ವಿದ್ಯಾಮಂದಿರ ಮಕ್ಕಳಿಗೆಲ್ಲರಿಗೂ ಧನಲಕ್ಷ್ಮಿ ಮೇಡಮ್ ಮಾಡುವ ನಮಸ್ಕಾರಗಳು. ಮಕ್ಕಳೇ, ಜನಪದ ಹಾಡುಗಳು ನೀವೆಲ್ಲ ಕೇಳಿದ್ದೀರಾ? ಜನಪದ ಹಾಡುಗಳಿಗೆ ಒಂದು ನಿರ್ದಿಷ್ಟವಾದ ಕವಿ ಅಂತ ಇರೋದಿಲ್ಲ. ಇದು ಸಾಮಾನ್ಯವಾಗಿ ಜನಸಾಮಾನ್ಯರು ತಮ್ಮ ಜೀವನದ ಅನುಭವಗಳನ್ನು ಹಾಡಿನ ರೂಪದಲ್ಲಿ ಹಾಡ್ತಾರೆ. ಇದನ್ನು ಅನಕ್ಷರಸ್ಥರು ಸಹ ಈ ಜನಪದ ಗೀತೆಗಳನ್ನು ಹಾಡ್ತಾರೆ. ಮಕ್ಕಳೇ, ಈ ಜನಗಳು ಕೆಲಸ ಮಾಡಬೇಕಾದ್ರೆ, ಕೂಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಯಾವುದೇ ಕೆಲಸ ಆಗಲಿ, ಅವರು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸದ ಶ್ರಮದ ಅರಿವು ತಮಗಾಗದಿರಲಿ, ದಣಿವು, ಆಹಾರ ಯಾವುದೇ ಒಂದು ಅದರ ಕಡೆ ಧ್ಯಾಸ ಹೋಗಬಾರ್ದು ಅಂತ ಹೇಳಿ ಅವರಿಗೆ ಹೆಚ್ಚಿನ ಹುಮ್ಮಸ್ಸನ್ನು ಕೊಡಲಿ ಅಂತ ಈ ಜನಪದ ಗೀತೆಗಳನ್ನು ಹಾಡಿನ ಮೂಲಕ ಹೇಳಿಕೊಂಡು ಈ ಜನಗಳು ಕೆಲಸವನ್ನು ಮಾಡ್ತಾರೆ. ನಾನು ಇಲ್ಲಿ ಕೆಲವು ಚಿತ್ರಗಳನ್ನು ತೋರಿಸಿದ್ದೀನಿ, ಬನ್ನಿ ನೋಡೋಣ. ನೋಡಿ, ಇಲ್ಲೆಲ್ಲ ರೈತರು ಏನು ಮಾಡ್ತಾ ಇದ್ದಾರೆ? ಗದ್ದೆಯಲ್ಲಿ ಪೈರನ್ನು ನಾಡ್ತಾ ಇದ್ದಾರೆ. ಇವರು ಈ ಬಿಸಿಲು ಮಳೆ ಗಾಳಿಯಲ್ಲಿ ಪೈರನ್ನು ಒಬ್ಬರೇ ನಾಡ್ತಾ ಇದ್ದಾಗ ಅವ್ರಿಗೆ ಬೇರೆ ಎಲ್ಲ ಚಿಂತೆಗಳು ಬರುತ್ತೆ, ಮತ್ತು ಶ್ರಮ ಅನಿಸುತ್ತೆ, ಏನೋ ನೋವು ಅನ್ನಿಸ್ಬೋದು, ಅಥವಾ ಊಟ ತಿನ್ನಬೇಕು ಅನಿಸೋದು, ಏನೋ ಒಂದು ಆಗುತ್ತೆ. ಆದರೆ ಈ ಹಾಡುಗಳನ್ನು ಹೇಳ್ಕೊಂಡು ಎಲ್ಲರೂ ನೋಡಿ ಅಲ್ಲೆಲ್ಲ ಸುತ್ತು ಕೂತಿದ್ದಾರಲ್ಲ, ಅವರು ಒಬ್ರಿಗೊಬ್ರು ಹಾಡು ಹೇಳ್ಕೊಂಡು, ಜೊತೆಯಲ್ಲಿ ಹಾಡು ಹೇಳ್ಕೊಂಡು ಜೋರಾಗಿ ಕೆಲಸವನ್ನು ಮಾಡ್ತಾಯಿದ್ದ ಬೇಗ 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 ಆ ಕೆಲಸ ಸಾಗುತ್ತೆ. ನೋಡಿ, ಇಲ್ಲೂ ಅಷ್ಟೇ, ಬೇಲ್ದಾರಾಗಲಿ ನೋಡಿ, ಅಗಸರು ಬಟ್ಟೆ ಒಗಿಬೇಕಾದ್ರೂ ಅಷ್ಟೇ, ಎತ್ತಿ ಒಗಿರೋ ಐಸ ಅಂತ ಏನೋ ತಮಗೆ ಬಂದ ಹಾಡುಗಳನ್ನು ಹೇಳ್ಕೊಂಡು ಅವರು ಮಾಡ್ತಾ ಇದ್ದಾಗ ಕೆಲಸ ಬೇಗ ಮುಂದೆ ಸಾಗುತ್ತೆ. ನೋಡಿ, ಇಲ್ಲಿ ಭತ್ತ ಕುಟ್ಟುವಾಗೂ ಅಷ್ಟೇ ಹೆಂಗಸರೆಲ್ಲ ಸೇರಿಕೊಂಡು ಅವರಿಗೆ ಗೊತ್ತಿರೋ ಅಂತಹ ಜನಪದ ಗೀತೆಗಳನ್ನು ಹಾಡಿಕೊಂಡು ಕೆಲಸ ಮಾಡೋದ್ರಿಂದ ಆ ಕೆಲಸಗಳು ಬಹಳ ಬೇಗ ಸಾಗುತ್ತೆ. ಮತ್ತು ಇಲ್ಲಿ ನೋಡಿ ಮಕ್ಕಳೇ, ಈಗ ಎಷ್ಟೋ ಜನಕ್ಕೆ ಈಗ ನೋಡಿ ಇಲ್ಲಿ ಏನು ತೋರಿಸ್ತಿದ್ದೀನಿ, ನಾನಿಲ್ಲಿ ಬಾರ್ಬರ್ ಶಾಪ್ ತೋರಿಸ್ತಿದ್ದೀನಿ. ಇಲ್ಲಿ ಇವರಿಗೆ ಹಾಡೋಕ್ಕೆ ಆಗದೇ ಇದ್ದರೆ ಕೆಲವು ನೋಡಿ ಇಲ್ಲೆಲ್ಲ ಸ್ಪೀಕರುಗಳನ್ನಿಟ್ಕೊಂಡು ಹಾಡುಗಳನ್ನ ಕೇಳಿಕೊಂಡು ಮಾಡೋದ್ರಿಂದ ಅವ್ರ ಕೆಲಸ ಏನಾಗುತ್ತೆ? ಬೇಗ ಸಾಗುತ್ತೆ. ಅವ್ರಿಗೆ ಕೆಲಸ ಮಾಡ್ತಿದ್ದೀನಿ ಅನ್ಸಲ್ಲ. ನೋಡಿ, ಇವಾಗ ಇದೇನಿದು, ಇಲ್ಲಿ ಏನು ಕಾಣಿಸ್ತಾ ಇದೆ? ಎಸ್, ಡಾಕ್ಟರು. ಒಬ್ಬ ಡಾಕ್ಟರ್, ನಿಮಗೆಲ್ಲ ಗೊತ್ತಲ್ಲ, ಈಗ ಕೊರೋನಾ ಬಂದಿರೋದ್ರಿಂದ ನೀವು ಎಷ್ಟೋ ಸತಿ ನಾವು ನ್ಯೂಸ್ ಎಲ್ಲ ನೋಡಬೇಕಾದ್ರೆ ಆ ಕೊರೋನಾ ಬಂದು ಆ ಡಾಕ್ಟ್ರಿಗೆ ತುಂಬ ಬೇಜಾರಾಗಿ ಆ ಡಾಕ್ಟ್ರುಗಳು ನೋಡಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೋಸ್ಕರ ಈ ಥರ ಡ್ಯಾನ್ಸ್ಗಳನ್ನು ಮತ್ತು ಹಾಡುಗಳನ್ನ ಕೇಳಿ ಡ್ಯಾನ್ಸ್ ಆಡ್ತಿರೋದ್ರಿಂದ ಏನಾಗುತ್ತೆ? ಅವರು ಆ ನೋವುಗಳನ್ನು ಮರೆತು ಮತ್ತು ಹುಮ್ಮಸ್ಸು ಬರುತ್ತೆ, ನಾವು ಕೆಲಸ ಮಾಡಬೇಕು ಅನ್ನೋದು ಹುಮ್ಮಸ್ಸು ಬರುತ್ತೆ. ಹಾಗೆ ನೋಡಿ, ರಾಗಿ ಬೀಸುವಾಗ ಹಾಡುವ ಜನಪದ ಗೀತೆ. ಮಕ್ಕಳೇ, ಇಲ್ಲಿ ನಿಮಗೆ 4ನೇ ತರಗತಿಯಲ್ಲಿ ನಿಮಗೆ ಇಲ್ಲೊಂದು ಬೀಸೋ ಕಲ್ಲಿನ ಪದ ಅನ್ನೋ ಒಂದು ಪದ್ಯ ಇದೆ, ಪಾಠ 7. ಬನ್ನಿ ನೋಡೋಣ. ಬೀಸೋ ಕಲ್ಲಿನ ಪದ. ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲಾನೆ ಉದರಮ್ಮ, ನಾನಿನಗೆ ಬೆಲ್ಲಾದಾರತಿಯ ಬೆಳಗೇನು. ಇಲ್ಲಿ ಏನು ಹೇಳ್ತಿದ್ದಾರೆ? ನಾನೇನು ಹೇಳಿದೆ, ಒಬ್ಬರು ಕೆಲಸ ಮಾಡಬೇಕಾದ್ರೆ ಯಾವುದೋ ಒಂದು ಹಾಡನ್ನು ಹೇಳೋ ಹಾಗೆ ಇಲ್ಲಿ ಈಕೆ ಏನು ಮಾಡ್ತಿದ್ದಾಳೆ? ರಾಗಿ ಕಲ್ಲಿಗೆ ಏನು ಹೇಳ್ತಿದ್ದಾಳೆ? ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ಜಲ್ಲಾನೆ ಉದರಮ್ಮ. ಆ ಕಲ್ಲು ತಾಯಿನ ಅಂದರೆ ಏನಿದು? ರಾಗಿ ಬೀಸೋ ಕಲ್ಲು. ಇವಾಗೆಲ್ಲ ನೀವೇನು ಮಾಡ್ತೀರಾ? ಹೋಗಿ ಮಿಷಿನಲ್ಲಿ ಹಾಕ್ಸ್ಕೊಬರ್ತೀರಾ ಮಕ್ಕಳೇ. ಆದರೆ ಆಗಿನ ಕಾಲದಲ್ಲಿ ಮಿಷಿನ್ ಅನ್ನೋದಿರಲಿಲ್ಲ. ಆಗ ನೋಡಿ, ಇಲ್ಲಿ ಕೆಳಗಡೆ ಒಂದು ಕಲ್ಲು, ಮೇಲೆ ಒಂದು ಕಲ್ಲು, ಇದನ್ನು ಎರಡು ಹಾಕಿ ಇಲ್ಲೊಂದು ಗೂಟ ಇರುತ್ತೆ. ಈ ಗೂಟಕ್ಕೆ ಮಧ್ಯದಲ್ಲಿ ಒಂದು ಹೋಲ್ ಇರುತ್ತೆ. ಆ ಹೋಲ್ ಒಳಕ್ಕೆ ರಾಗಿ ಹಾಕಿ ಅದನ್ನು ಜೋರಾಗಿ ಬಲಗೈದಿಂದ ಹೀಗೆ ರೌಂಡ್ ಮಾಡಿದಾಗ ಅಲ್ಲೇನಾಗುತ್ತೆ? ಆ ರಾಗಿ ಕೆಳಗಡೆ ಹೋಗಿ ಈ ಎರಡೂ ಕಲ್ಲುಗಳ ಮಧ್ಯೆ ಸಿಕ್ಕಾಕೊಂಡು ಅದೇನಾಗುತ್ತೆ? ಪುಡಿಯಾಗಿ ಉದುರುತ್ತೆ. ಹಾಗೆ ಈ ತಾಯಿ ಏನು ಹೇಳ್ತಿದ್ದಾರೆ? ಹಾಡಿನ ರೂಪದಲ್ಲಿ ಏನು ಹೇಳ್ತಿದ್ದಾಳೆ? ಕಲ್ಲಮ್ಮ ತಾಯಿ, ನಾನು ರಾಗಿಯನ್ನು ಹಾಕ್ತೀನಿ, ನೀನು ಬೇಗ ಜಲ್ ಅಂತ ಸುತ್ತಲೂ
ಹುದ್ರಮ್ಮ, ನಾನು ನಿನಗೆ ಬೆಲ್ಲದ ಆರತಿಯನ್ನು ಬೆಳಗುತ್ತೀನಿ, ನೀನು ಬೇಗ ರಾಗಿಯನ್ನು ಪುಡಿ ಮಾಡಿ ಕೊಡಮ್ಮ, ನಾನು ನಿನಗೆ ಬೆಲ್ಲದ ಆರತಿಯನ್ನು ಮಾಡ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾಳೆ ನೋಡಿ. ಅಂದುಳ್ಳ ಅಡಿಗಲ್ಲು ಚೆಂದುಳ್ಳ ಮೇಲ್ಗಲ್ಲು ಚಂದ್ರಮತಿ ಎಂಬ ಹಿಡಿಗೂಟ ಹಿಡ್ಕೊಂಡು ತಂದೆ ತಾಯಿಗಳ ನೆನೆದೇನ. ನೋಡಿ ಇಲ್ಲೇನು ಹೇಳ್ತಿದ್ದಾಳೆ, ಇಲ್ಲಿ ನೋಡಿ, ಇಲ್ಲಿ ಕಲ್ಲಲ್ಲಿ ಏನಿದೆ ನೋಡಿ, ನಾನು ಹೇಳಿದ್ದಲ್ಲ, ಮೇಲೆ ಒಂದು ಕಲ್ಲು ಕೆಳಗಡೆ ಒಂದು ಕಲ್ಲಿರುತ್ತೆ. ಈಕೆ ಆ ಕಲ್ಲನ್ನು ಹೊಗಳ್ತಿದ್ದಾಳೆ ಏನಂತ, ಅಂದುಳ್ಳ ಅಡಿಗಲ್ಲು ಅಂದರೆ ಕೆಳಗಡೆ ಇರೋದನ್ನು ಅಂದುಳ್ಳ ಅಡಿಗಲ್ಲು, ಅಂದವಾಗಿರೋ ಅಡಿಗಲ್ಲು, ಚೆಂದುಳ್ಳ ಮೇಲ್ಗಲ್ಲು. ನೋಡಿ ಕೆಳಗಡೆ ಕಲ್ಲು ಅಂದವಾಗಿದೆಯಂತೆ, ಮೇಲ್ಗಡೆ ಇರೋ ಕಲ್ಲು ಚಂದವಾಗಿದೆಯಂತೆ. ಚಂದ್ರಾಮತಿ ಎಂಬ ಹಿಡುಗೂಟ, ನೋಡಿ ಕೆಳಗಡೆ ಇರೋ ಅಂದವಾದ ಕಲ್ಲು, ಮೇಲ್ಗಡೆ ಇರೋ ಚಂದವಾದ ಕಲ್ಲಿನ ಮಧ್ಯದಲ್ಲಿ ಏನಿದೆ ಚಂದ್ರಮತಿ ಎಂದ ಹಿಡಿಗೂಟ. ಕೈಯಲ್ಲಿ ಹಿಡಿ ಅಂದರೆ ಕೈಯಲ್ಲಿ ಹಿಡಿದುಕೊಳ್ಳೋಕ್ಕೆ ಒಂದು ಗೂಟ ಇರುತ್ತಲ್ಲ, ಅದನ್ನು ಯಾಕೆ ಚಂದ್ರಮತಿ ಎಂಬ ಹಿಡಿಗೂಟ ಅಂತ ಹೋಲಿಸಿದ್ದಾರೆ ಅಂದರೆ, ಚಂದ್ರಮತಿ ಅನ್ನೋಳು ಸತ್ಯ ಹರಿಶ್ಚಂದ್ರನ ಹೆಂಡತಿಯಾಗಿರ್ತಾಳೆ. ಆಕೆ ಹರಿಶ್ಚಂದ್ರನ ಜೊತೆ ಜೀವನ ಮಾಡಬೇಕಾದ್ರೆ ಅವಳು ಹಲವಾರು ಕಷ್ಟಗಳನ್ನು ಅನುಭವಿಸ್ತಾಳೆ. ಆ ಹಲವಾರು ಕಷ್ಟಗಳಲ್ಲೂ ಸಹ ಅವಳು ತಗ್ಗದೀರ ತನ್ನ ಜೀವನವನ್ನು ಅವಳು ಸಾಗಿಸ್ಕೊಂಡು ಬರ್ತಾಳೆ. ತುಂಬಾ ಅವಳು ಕಷ್ಟಪಟ್ಟರು ಆ ಕಷ್ಟದಿಂದ ಏನೇ ಕಷ್ಟ ಬಂದ್ರೂ ಅವಳು ಗಂಡನಿಗೆ ಎದುರುತ್ವ ಮಾತಾಡ್ತೀರಾ ಆ ಗಂಡ ಏನು ಹೇಳ್ತಾನೋ ಅದಕ್ಕೆ ಅವಳು ನಡ್ಕೊಂಡು ಆ ಕಷ್ಟಗಳನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಈ ಚಂದ್ರಮತಿ ಎಂಬ ಹಿಡುಗೂಟ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಿಡ್ಕೊಂಡು ತಂದೆ ತಾಯಿನ ನೆನೆದೇನ. ಆ ಚಂದ್ರಮತಿ ಅನ್ನೋ ಒಂದು ಗೂಟನ ಹಿಡ್ಕೊಂಡು ತಿರುಗಿಕೊಂಡು ಕೆಲಸ ಮಾಡಿಕೊಂಡು ನನ್ನ ತಂದೆ ತಾಯಿ ನನ್ನ ತವರನ್ನು ಸಹ ನೆನೆಸ್ಕೊತೀನಿ ಅಂತ ಇಲ್ಲಿ ಹೇಳ್ತಿದ್ದಾಳೆ. ರಾಗಿಯು ಮುಗಿದಾವು ರಾಜನ್ನ ಹೆಚ್ಚಾವು, ನಾನು ಹಿಡಿದ ಕೆಲಸ ಒದಗ್ಯಾವು, ರಾಗಿ ಕಲ್ಲೆ ನಾ ತೂಗಿ ಬಿಡುತ್ತೀನಿ ಬಲದೋಳು. ಇಲ್ಲೇನು ಹೇಳ್ತಿದ್ದಾರೆ, ರಾಗಿಯು ಮುಗಿದಾವು. ನಮ್ಮ ಮನೆಯಲ್ಲಿ ರಾಗಿ ಮುಗ್ದೋಗಿದೆ, ರಾಜನ್ನ ಹೆಚ್ಚಾವು ಅಂದರೆ ಏನು? ರಾಜನ್ನ ಅಂದರೆ ಒಂದು ಸುವಾಸನೆ ಬರುತ್ತೆ ಅಕ್ಕಿ, ಈ ಬಾಸುಮತಿ ಅಕ್ಕಿ ಇದೆಲ್ಲ ನೀವು ತಿಂತೀರಲ್ಲ ಆ ಟೈಪು. ಇವ್ರೇನು ಹೇಳ್ತಿದ್ದಾರೆ, ರಾಗಿ ಮುಗ್ದೋಯ್ತು. ರಾಗಿ ಮುಗ್ದೋದಾಗ ಏನು ಮಾಡ್ತೀವಿ? ಸಾಮಾನ್ಯವಾಗಿ ರಾಗಿ ಮುಗ್ದೋದಾಗ ಅನ್ನ ತಿಂತೀವಿ. ಇಲ್ಲಿ ಹೇಳ್ತಿದ್ದಾಳೆ, ರಾಗಿ ಮುಗ್ದೋಗ್ಬಿಟ್ಟಿದೆ, ಅನ್ನ ಜಾಸ್ತಿ ಆಗಿದೆ, ಅದಕ್ಕೆ ನಾನಿವಾಗ ನಿನಗೆ ರಾಗಿ ಕಲ್ಲನ್ನು ಬೀಸೋಕ್ಕೆ ಬಂದಿದ್ದೀನಿ. ಇವಾಗ ಅನ್ನ ಜಾಸ್ತಿ ಆಗಿರೋದ್ರಿಂದ ಈಗ ರಾಗಿ ಬೇಕು ಅನಿಸಿರೋದ್ರಿಂದ ಮತ್ತೆ ನಾನು ರಾಗಿಯನ್ನು ಬೀಸೋಕ್ಕೆ ಬಂದಿದ್ದೀನಿ ಅಂತ. ಈಗೂ ಅಷ್ಟೇ ಮಕ್ಕಳೇ, ನಾವು ಅಷ್ಟೇ ಆಗಿನ ಕಾಲದಲ್ಲಿ ರಾಗಿ ಮುದ್ದೆ, ರಾಗಿ ರೊಟ್ಟಿ ಈ ಥರ ಎಲ್ಲ ತಿಂದು ಬಲವಾಗಿರ್ತಿದ್ರು. ಆದರೆ ಈಗ ರಾಗಿ ಬಲ್ಲವನಿಗೆ ರೋಗವಿಲ್ಲಂತೆ. ಹಾಗೆ ಆಗಿನ ಕಾಲದಲ್ಲಿ ರಾಗಿಯನ್ನು ತಿಂದು ಬಹಳ ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ತಿದ್ರು. ಈಗ ಅನ್ನವನ್ನು ಜಾಸ್ತಿ ಹೆಚ್ಚಾಗಿ ತಿಂತಿದ್ದೀವಿ. ಹಾಗೆ ಇಲ್ಲಿ ಹೇಳ್ತಿದ್ದಾಳೆ, ತನ್ನ ಮನೇಲಿ ರಾಗಿ ಮುಗ್ದೋಗಿ ಅನ್ನ ಜಾಸ್ತಿ ಆಗಿದೆ, ಈಗ ನನಗೆ ರಾಗಿ ಬೀಸೋಕ್ಕೆ ಒಂದು ಸಮಯ ಬಂದಿದೆ, ನಾನು ಬರ್ತಿದ್ದೀನಿ ಅಂತ. ರಾಗಿ ಕಲ್ಲೇ ನಾ ತೂಗಿ ಬಿಡುತ್ತೀನಿ ಬಲದೋಳು, ನಾನು ಬೇಗ ನಾನು ನಿನಗೆ ಬಿಡ್ತೀನಿ ಅಂದರೆ ಬಲ ಬಿಟ್ಟು ಜೋರಾಗಿ ತಿರುಗಿದಷ್ಟು ರಾಗಿ ಬೀಳುತ್ತೆ. ಆಗ ಅವಳು ಹೇಳ್ತಿದ್ದಾಳೆ, ನಾನು ಬಲವನ್ನೆಲ್ಲ ಬಿಟ್ಟು ಜೋರಾಗಿ ನಿನ್ನ ತಿರುಗಿಸ್ತೀನಿ ಅಂತ. ನೋಡಿ ಹೀಗೆ ಜೋರಾಗಿ ನೋಡಿ ಬಲಗೈಯಲ್ಲಿ ಇಟ್ಕೊಂಡೆ. ಸಾಮಾನ್ಯವಾಗಿ ನಾವು ಬಲಗೈಯಲ್ಲಿ ಅಲ್ವಾ ಮಕ್ಕಳ ಕೆಲಸ ಮಾಡೋದು, ಆಗ ಬಲಗೈಯಲ್ಲಿ ಇಟ್ಕೊಂಡು ಜೋರಾಗಿ ನಾನು ತಿರುಗಿಸ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾಳೆ. ಕಲ್ಲು ಬಿಟ್ಟೇನೆಂದು ಸಿಟ್ಟ್ಯಾಕೆ ಸರಸ್ವತಿಯೇ, ಕುಕ್ಕೇಲಿ ರಾಗಿ ಬೆಳೆಯಾಲಿ ತಕ್ಕೊಂಡು ಮತ್ತೆ ರಾತ್ರಿಗೆ ಬರುತ್ತೀನಿ. ಇಲ್ಲೇನು ಹೇಳ್ತಿದ್ದಾಳೆ, ಈಗ ರಾಗಿ ಎಲ್ಲ ಆಗೋಯ್ತು, ಬಿಸಿದ್ದೆಲ್ಲ ಆಗೋಯ್ತು, ಬಿಸಿದ್ದೆಲ್ಲ ಆಗೋದ್ಮೇಲೆ ಏನು ಮಾಡಬೇಕು? ಆ ಇಡಿಗೂಟನೂ ಬಿಡಬೇಕು, ರಾಗಿ ಕಲ್ಲು ಎಲ್ಲ ಬಿಟ್ಬಿಟ್ಟು ಅವಳು ಹೋಗಬೇಕು. ಇಷ್ಟೊತ್ತು ಇಟ್ಕೊಂಡಿದ್ದೆ ನಾನು ನಿನ್ನ ಚಂದ್ರಮತಿ ಅನ್ನೋ ಇಡಗೂಟನ ಇಷ್ಟೊತ್ತು ಇಟ್ಕೊಂಡಿದ್ದೆ, ಈಗ ರಾಗಿ ಎಲ್ಲ ಆಗೋಯ್ತು ಅಂದ್ಬಿಟ್ಟು ನಾನು ಗೂಟನ ಬಿಟ್ಬಿಡ್ತೀನಿ ಅಂತ ನೀನು ಸಿಟ್ಟು ಮಾಡ್ಕೋಬೇಡ. ಕುಕ್ಕೆಯಲ್ಲಿ ಅಂದರೆ ನೋಡಿ, ಇಲ್ಲಿ ನಾನೇನು ತೋರಿಸಿದ್ದೀನಿ, ಇಲ್ಲೊಂದು ಬುಟ್ಟಿ ತೋರಿಸಿದ್ದೀನಿ. ಆ ಕುಕ್ಕೆಯಲ್ಲಿ ಮತ್ತೆ ನಾವು ರಾಗಿ ಬೆಳಿತೀವಲ್ಲ, ರಾಗಿ ಬೆಳೆದ್ಮೇಲೆ ಮತ್ತೆ ಕುಕ್ಕೆಯಲ್ಲಿ ನಾನು ರಾಗಿನ ಎತ್ಕೊಂಡು ಬರ್ತೀನಿ ಅಂತ ಇಲ್ಲಿ ಈಕೆ ಹೇಳ್ತಿದ್ದಾಳೆ. ಮಕ್ಕಳೇ ಅರ್ಥ ಆಯ್ತಲ್ಲ? ಮತ್ತು ನೋಡಿ, ಇದು ಜೋಗಳ ಹಾಡು,
ಮತ್ತು ಈ ಜನಪದ ಗೀತೆಗಳು ಅಂದರೆ ಕವಿ ಇಲ್ಲದೇ ಇರೋ ಅಂಥ ಪದಗಳು, ಜೋಗುಳ ಹಾಡು, ಗೀಗಿ ಪದ, ಸೋಬಾನ ಪದ, ಈ ಥರ ಹಲವಾರು ಹಾಡುಗಳನ್ನು ಇರುತ್ತೆ. ನೀವು ಈ ಬೀಸೋಕಲ್ಲಿನ ಪದವನ್ನು ರಾಗವಾಗಿ ಹಾಡೋದನ್ನು ಕಲಿತು ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡ್ಬೋದು ಮಕ್ಕಳೇ. ಮತ್ತು ನೋಡಿ, ನಾನು ಹೋಮ್ವರ್ಕನ್ನು ಕೊಟ್ಟಿದ್ದೀನಿ, PDF ಅಲ್ಲಿ ಹೋಮ್ವರ್ಕನ್ನು ಕಳಿಸಿದ್ದೀನಿ. ಪ್ಲಸ್ ನೀವು ಕ್ಲಾಸ್ ವರ್ಕನ್ನು ಮತ್ತು ಕ್ಲಾಸ್ ವರ್ಕ್ ಬರಿಬೇಕಾದ್ರೆ ನೀವು ಪದಗಳ ಅರ್ಥವನ್ನು ಬರೆಯಿರಿ. ಬರೆದಾದ್ಮೇಲೆ ಕ್ಲಾಸ್ ವರ್ಕಲ್ಲಿ 1 ವಾಕ್ಯ ಪದ, 2, 3 ವಾಕ್ಯ ಪದ ಇದನ್ನೆಲ್ಲ ಬರೆದು ನಾನು ಹೋಮ್ವರ್ಕನ್ನು ಏನು ಕೊಟ್ಟಿದ್ದೀನೋ ಅದನ್ನು ನೀವು ಶುಕ್ರವಾರ ಅಪ್ಲೋಡ್ ಮಾಡಬೇಕು ವಾಟ್ಸಪ್ಪಲ್ಲಿ. ಧನ್ಯವಾದ.